ಜಗದೀಶ್ ಶೆಟ್ಟರ್ ಆಪ್ತರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಳ ಹಾಕಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ಸಚಿವೆ ಫುಲ್ ಅಲರ್ಟ್ ಆಗಿದ್ದಾರೆ. ಕ್ಷೇತ್ರದಲ್ಲಿ ಸಾಹುಕಾರ್ಗೆ ಶಾಕ್ ಕೊಡೋದಕ್ಕೆ ಹೆಬ್ಬಾಳ್ಕರ್ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ಗೆ ಸಚಿವೆ ಗಾಳ ಹಾಕಿದ್ದಾರೆ. ಬಿಜೆಪಿ ಪರ ಪ್ರಚಾರ ಮಾಡದೆ ಸದ್ಯಕ್ಕೆ ಸೈಲೆಂಟ್ ಆಗಿದ್ಬಿಡಿ ಅಂತ ಯಾದವಾಡ್ ಅವರಿಗೆ ಹೇಳಿದ್ದಾರಂತೆ. ಬೆಂಬಲಿಗರ ಮೂಲಕ ಯಾದವಾಡ್ ಅವರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪರ್ಕ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಯಾದವಾಡ್ಗೆ ನಿಗಮ ಮಂಡಳಿ ಆಫರ್ ಅನ್ನು ಕೂಡ ಸಚಿವೆ ಹೆಬ್ಬಾಳ್ಕರ್ ನೀಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸೀನಿಯರ್ ಬೆಳಗಾವಿ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಹೇಗಾದ್ರೂ ಮಾಡಿ ಶೆಟ್ಟರ್ನ ಗೆಲ್ಲಿಸಲೇಬೇಕು ಅಂತ ಶೆಟ್ಟರ್ಗಿಂತ ಜಾಸ್ತಿ ತವಕ, ಶೆಟ್ಟರ್ಗಿಂತ ಜಾಸ್ತಿ ಚಾಲೆಂಜಸ್ ರಮೇಶ್ ಜಾರಕಿಹೊಳಿ ಅವರಿಗಿದೆ. ಆದರೆ ತಮ್ಮ ಪುತ್ರನನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಪಥ ಮಾಡಿದಂತೆ ಕಾಣ್ತಾ ಇದೆ. ಸೊ ಹಾಗಾಗಿ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡಿ ಬೇರೆ ಬೇರೆ ಆಫರ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ನೋಡಿ ಸಭಾ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮದುರ್ಗ್ ಬಿಜೆಪಿ ಟಿಕೆಟ್ ವಂಚಿತರಾಗಿರುವಂಥ ಮಾದೇಪ್ಪ ಯಾದವಾಡ್ ಅವರು ಕಳೆದ ಹಲವು ವರ್ಷಗಳಿಂದ ಏನಂತಂದರೆ ಅವರು ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಯಾವಾಗ ಚುನಾವಣೆಯಲ್ಲಿ ಅಲ್ಲಿ ಬಿ ಜೆ ಪಿ ಸೋತೋ ಆಗಿನಿಂದಲೂ ಸಹ ಏನಂತಂದರೆ ಅವರು ಅಷ್ಟಾಗಿ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇಲ್ಲ, ಬಿ ಜೆ ಪಿ ಜೊತೆ ಕಾಣಿಸ್ಕೊಳ್ತಾ ಇಲ್ಲ. ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ಇದುವರೆಗೆ ಅವರು ಹೊರಗಡೆ ಬಂದಿಲ್ಲ. ಹಾಗಾಗಿ ಸಹಜವಾಗಿ ಏನಂತಂದರೆ ಕಾಂಗ್ರೆಸ್ ಇವರಿಗೆ ಗಾಳ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ಈ ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾಕಂತಂದರೆ ಖುದ್ದು ತಮ್ಮ ಮಗ ಅಖಾಡಕ್ಕೆ ಇಳಿದಿರೋದ್ರಿಂದ ಸಹಜವಾಗಿ ತಮ್ಮ ಮಗನನ್ನು ಗೆಲ್ಲಿಸಿಕೊಂಡು ಬರೋ ನಿಟ್ಟಿನಲ್ಲಿ ಈಗ ಏನು ಅಸಮಾಧಾನಿತ ಬಿ ಜೆ ಪಿಯಲ್ಲಿರ್ತಕ್ಕಂಥ ಅಸಮಾಧಾನಿತ ಮಾಜಿ ಶಾಸಕರೇನಿದ್ದಾರೆ, ಮುಖಂಡರು ಏನಿದ್ದಾರೆ, ಅವರಿಗೆ ಗಾಳ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹದೇವಪ್ಪ ಯಾದವಾಡ್ ಏನು ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಅವರನ್ನು ಕಾಂಗ್ರೆಸ್ನತ್ತ ಸೆಳೆಯೋ ನಿಟ್ಟಿನಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಮೂಲಕ ಮಹದೇವಪ್ಪ ಯಾದವಾಡ್ ಅವರಿಗೆ ಒಂದು ಆಫರನ್ನು ನೀಡಿದ್ದಾರೆ. ಈಗಾಗಲೇ ಏನಂತಂದರೆ ನಮ್ಮದೇ ಸರ್ಕಾರ ಇದೆ, ಜೊತೆಗೆ ನಿಗಮ ಮಂಡಳಿ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳನ್ನು ನೀಡ್ತೀವಿ ಅನ್ನೋ ಮಾತನ್ನು ಅವರಿಗೆ ಹೇಳಿರುವಂಥದ್ದು. ಹಾಗಾಗಿ ಸಹಜವಾಗಿ ಮಹದೇವಪ್ಪ ಯಾದವಾಡ್ ಇದುವರೆಗೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಯಾವುದಕ್ಕೂ ಸಹ ಒಪ್ಕೊಂಡಿಲ್ಲ. ಆದರೆ ಸದ್ಯ ಕಾಂಗ್ರೆಸ್ಸಿನ ಆಫರನ್ನು ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತೇಳಿ ಖುದ್ದು ನೋಡಬೇಕಾಗಿದೆ. ಒಂದು ಕಡೆ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಶತಾಯಗತಾಯವಾಗಿ ಸೋಲಿಸಲೇಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದು ಏನಂತಂದರೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದರೆ, ಇದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ರಮೇಶ್ ಜಾರಕಿಹೊಳಿ ರಾಮದುರ್ಗಕ್ಕೆ ಭೇಟಿ ಮಾಡಿ ಸಭೆಯನ್ನು ನಡೆಸಿದ್ರು. ಆದರೆ ಈಗ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹದೇವಪ್ಪ ಯಾದವಾಡ್ ಅವರಿಗೆ ಗಾಳ ಹಾಕಿರುವುದು ಸಹಜವಾಗಿ ಇಬ್ಬರ ನಡುವಿನ ಪೈಪೋಟಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.